ಇನ್ನು ಜನರ ಕೆಟ್ಟ ಕಣ್ಣು ದೃಷ್ಟಿ ಬಿದ್ದು ಜೀವನಕ್ಕೆ ಹಣಕಾಸಿಗೆ ತೊಂದರೆ ಆಗ್ತಾ ಇದೆಯಾ, ಬರುವಂಥ ದುಡ್ಡು ಬರ್ತಾ ಇಲ್ಲ, ಗುರುಗಳೇ ತುಂಬ ಪ್ರಾಫಿಟ್ ನಡೆಯುತ್ತೆ, ಅವನು ಯಾವನೋ ಒಬ್ಬ ಬಾಯಿ ಹಾಕ್ಬಿಟ್ಟು ಎಲ್ಲ ಲಾಸ್ ಆಗೋಯ್ತು ಅನ್ನುವಂಥ ಮಾತನ್ನು ಕೇಳಿ ಅದಕ್ಕೆ ತಲೆನೇ ಕೆಡಿಸ್ಕೋಬೇಡಿ. ಅದಕ್ಕೆ ಸಣ್ಣ ತಂತ್ರವನ್ನು ನೀವು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗುತ್ತೆ. ಅದಕ್ಕಿಂತ ಮುಂಚೆ ವಿನಯ್ ಯೋಗಿ ಗುರೂಜಿ ಅಂತ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗಿ ಗಂಟೆ ಬಟನನ್ನು ಒತ್ತಿ ಆಲ್ ಅನ್ನೋಂಥ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನಿಮಗೆಲ್ಲ ಮಾಹಿತಿಗಳು ಫಸ್ಟು ಬರ್ತಾ ಹೋಗುತ್ತೆ ಉಚಿತವಾಗಿ. ಜೊತೆಗೆ ಫೇಸ್ಬುಕ್ಕಲ್ಲೂ ಕೂಡ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ವಿನಯ್ ಯೋಗಿ ಗುರೂಜಿ ಅಂತ ನೀವು ಸಬ್ಸ್ಕ್ರೈಬ್ ಆಗಿ ಎಲ್ಲ ಮಾಹಿತಿ ನಿಮ್ಗೆ ಸಿಗ್ತಾ ಹೋಗುತ್ತೆ. ಅದೆಲ್ಲ ಅಲ್ಲಿ ಚಿಕ್ಕ ಶಾರ್ಟ್ ವೀಡಿಯೋಸಿಂದ ತುಂಬ ಜನಕ್ಕೆ ವಿಚಾರಗಳನ್ನು ತಿಳ್ಕೊಬೋದು. ಅದಕ್ಕೆ ಮಾಡ್ಕೊಳ್ಳಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓ ಮಹಾದೇವಿ ಚ ವಿಷ್ಣು ಪತ್ನಿ ಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯ. ಎಲ್ಲ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಭಾಳಷ್ಟು ಜನ ಕೆಟ್ಟ ಕಣ್ಣು ದೃಷ್ಟಿ ಬರ್ತಾ ಇರ್ತಾರೆ. ಅಂದರೆ ನಾವೊಬ್ಬ ಮನೆ ಹೇಳ್ತಾಯಿದ್ರು, ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ, ಮಕ್ಕಳು ಕೂಡ ದೊಡ್ಡವರಾಗಿ ಡಿಗ್ರಿ ಮುಗಿಸ್ಕೊಂಡು ಕೆಲಸಕ್ಕೆ ಹೋಗ್ತಿದ್ದಾರೆ. ಒಂದು 50-55 ವರ್ಷದ ಪ್ರಾಯ, ಗಂಡನಿಗೆ 55 ವರ್ಷ, ಹೆಂಡತಿಗೆ. ಯಾರು ಫ್ರೆಂಡ್ಸು ಕೊಲೀಗ್ಸ್ ಎಲ್ಲ ಏನಂತಾರೆ, ಬಿಡಪ್ಪ ನೀನೇನು ದುಡಿತೀಯಾ, ಹೆಂಡತಿ ದುಡಿತಾರೆ, ಮಕ್ಕಳು ಬೇರೆ ದುಡಿತೀರಲ್ಲಪ್ಪ, ಇನ್ನೇನು ಕೋಟ್ಯಾಧಿಪತಿ ಅಂದ್ಬಿಡ್ತಾರೆ. ಅಂತಂದ ತಕ್ಷಣ ತುಂಬ ಪ್ರಾಬ್ಲಮ್ ಆಗೋಯ್ತು ಅಂತ. ನೋಡಿ, ಕೆಟ್ಟ ಕಣ್ಣು ದೃಷ್ಟಿ ಅಂತಂದರೆ ಒಬ್ಬ ಕೆಟ್ಟ ವ್ಯಕ್ತಿ ಸುಂದರವಾದಂಥ ಹುಡುಗಿ ಎಷ್ಟು ಚೆನ್ನಾಗಿದ್ದಾಳೆ ನೋಡು ಅಂತಂದರೆ ನಮ್ಮ ಮಕ್ಕಳಿಲ್ವಲ್ಲ, ನಾನಿಲ್ವಲ್ಲ ಅಂತ ಒಂದು ಕೆಟ್ಟ ಕಣ್ಣು ದೃಷ್ಟಿಯಿಂದ ಹೊಗಳ್ತು ಅಂತಂದರೆ ಅಂದರೆ ಉದ್ದೇಶ ನೋಡಿ, ಭಾವನೆ ಕೆಟ್ಟದಾಗಿ ಹೊಗಳ್ತು ಅಂತಂದರೆ ಅದು ಕೆಟ್ಟ ಕಣ್ಣು ದೃಷ್ಟಿ ಆಗುತ್ತೆ. ಅದೇ ಭಾವನೆ ಶುದ್ಧವಾಗಿ ಒಳ್ಳೆಯದೇ ಹೇಳ್ತು ಅಂತಂದರೆ ಅದು ಕೆಟ್ಟ ದೃಷ್ಟಿ ಬೀರಲ್ಲ. ನೋಡಿ, ಆ ಹುಡುಗಿ ಮನಸ್ಸಲ್ಲಿ ಕೆಟ್ಟದ್ದು ವಿಷಯ ಇಟ್ಕೊಂಡು ಬಿಡಪ್ಪ ಏನು ತುಂಬ ಚೆನ್ನಾಗಿ ಐಶ್ವರ್ಯ ರೈ ಅಂದ್ಬಿಟ್ರೆ ನೆಕ್ಸ್ಟ್ ಡೇ ಆ ಹುಡುಗಿ ಹುಷಾರ್ ತಪ್ಪಿ ಮನೇಲಿ ಜ್ವರ ಬಂದು ಮಲ್ಕೊಳ್ಳುತ್ತೆ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಸಾಲ ಆಗಿದ್ದಾನೆ. ತಲೆನೇ ಕೆಡಿಸ್ಕೋಬೇಡಿ. ಈ ಯುಗಾದಿ ಹಬ್ಬಕ್ಕೆ ನೀವು ಅಷ್ಟಲಕ್ಷ್ಮಿ ಯಂತ್ರವನ್ನು ತೆಗೆದುಕೊಳ್ಳಿ. ಎಂಥ ಪ್ರಾಬ್ಲಮ್ ಇದ್ದರೂ ಸಾಲ್ವ್ ಆಗುತ್ತೆ. ಎಷ್ಟೊಂದು ಜನ ಆ ಅಷ್ಟಲಕ್ಷ್ಮಿ ಯಂತ್ರ ತೆಗೆದುಕೊಂಡು ತನ್ನ ಎಲ್ಲ ಸಾಲಗಳು ತೀರಿಸ್ಕೊಂಡಿದ್ದಾರೆ, ಮತ್ತು ಮನೆಗಳು ಕಟ್ಕೊಂಡಿದ್ದಾರೆ. ಅದ್ಭುತವಾಗಿ ಕೆಲಸ ಆಗಿದೆ. ಬೇರೆ ಸಮಯದಲ್ಲಿ ನೀವು 10 ಯಂತ್ರ ತೊಗೊಂಡ್ರು ಒಂದೇ, ಈ ಸಮಯದಲ್ಲಿ ಯುಗಾದಿ ಹಬ್ಬದ ದಿನ 1 ಯಂತ್ರ ತೊಗೊಂಡ್ರೆ ಕೂಡ ಒಂದೇ, 10 ಯಂತ್ರಕ್ಕೆ ಸಮ ಆಗಿರುತ್ತೆ. ಯುಗಾದಿ ಹಬ್ಬದ ದಿನ ನೀವು ಪ್ರತಿಷ್ಠಾಪನೆ ಮಾಡಬೇಕು. ನೀವೇನು ಮಾಡಬೇಕು ಅಂತಂದರೆ, ಒಂದು ತಟ್ಟೆಯಲ್ಲಿ ಅಕ್ಷತೆಯ ಮೇಲೆ ಈ ಬೇವಿನ ಸೊಪ್ಪನ್ನು ಇಟ್ಟು ಅದರ ಮೇಲೆ ನೀವು ಅಷ್ಟಲಕ್ಷ್ಮಿ ಯಂತ್ರವನ್ನು ಇಟ್ಟು ಪೂಜೆ ಮಾಡಿ. ಯಾರ್ಯಾರು ತಗೊಳ್ದೇ ಇದ್ದವರು ಬಂದು ತೆಗೆದುಕೊಂಡು ಹೋಗಿ ಆಮೇಲೆ ಆ ಒಂದು ಅಕ್ಷತೆ ಮತ್ತು ಬೇವಿನ ಸೊಪ್ಪು ಮೇಲೆ ತಟ್ಟೆಯಲ್ಲಿ ಇಟ್ಟು ನೀವು ಪೂಜೆ ಮಾಡಿ. ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗುತ್ತೆ. ಮತ್ತು ಯಾರ್ಯಾರು ಈ ಸರಿ ಒಂದು ಅಷ್ಟಲಕ್ಷ್ಮಿ ಯಂತ್ರ ತೆಗೆದುಕೊಂಡು ಹೋಗ್ತಿರೋ ಅವ್ರಿಗೆಲ್ಲರಿಗೂ ಕೂಡ ನಾನು ಕರಂಗಾಳಿ ಮಾಲೆಯನ್ನು ಕೊಡ್ತೀನಿ. ವೆರಿ ಪವರ್ಫುಲ್. ಅದನ್ನು ಇಟ್ಕೋತು ಅಂತಂದರೆ ತುಂಬ ಫೇಮಸ್ ಆಗಿಬಿಡ್ತೀರ. ಕರಂಗಾಳಿ ಮಾಲೆಯನ್ನು ಯಾರ್ಯಾರು ಯಂತ್ರ ತೊಗೋತಿರೋ ಅಂಥವ್ರಿಗೆ ಮಾತ್ರ ನಾನು ಕೊಡ್ತೀನಿ. ಗೊತ್ತಲ್ಲ, ಉಚಿತವಾಗಿ ಕೊಡ್ತೀನಿ ಯಂತ್ರ ತೊಗೊಳ್ಳೋಂಥವ್ರಿಗೆ ಈ ಒಂದು ಕರಂಗಾಳಿ ಮಾಲೆಯನ್ನು ತರಿಸ್ಕೊಳ್ಳಿ. ಎಲ್ಲ ರೀತಿಯಂಥ ದಿನ ಒಂದೊಂದು ರೂಮಲ್ಲಿ ಇಟ್ಟರು ಕೂಡ ಅಲ್ಲಿರೋಂಥ ನೆಗೆಟಿವ್ ಎನರ್ಜಿನ ಕಿತ್ತು ಬಿಸಾಕುತ್ತೆ. ಅಷ್ಟು ಪವರ್ಫುಲ್ಲಾಗಿರೋಂಥದ್ದು ಈ ಒಂದು ಕರಂಗಾಳಿ ಮಾಲೆ. ಅದನ್ನು ಇಟ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಈ ಒಂದು ಯಂತ್ರಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸುತ್ತಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರುನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಈ ಯುಗಾದಿ ಈ ವರ್ಷದ ಪ್ರಾರಂಭದಲ್ಲಿ ನೀವು ತಗೋತು ಅಂತಂದರೆ ಈ ವರ್ಷದ ಎಂಡ್ ಒಳಗಡೆ ನೀವು ಸೈಟ್ ತೊಗೋಬೋದು, ಮನೆ ಕೊಡ್ತೀವಿ, ನೀವು ಕೋಟ್ಯಾಧೀಶ್ವರ ಆಗ್ಬೋದು. ಅಥವಾ ನೀವು ಮಾಡೋದ್ರಿಂದ ನಿಮ್ಮ ರಿಟೈರ್ಡ್ ಆಗಿದೆ, ನಿಮ್ಮ ಮಕ್ಕಳು ಕೋಟ್ಯಾಧೀಶ್ವರ ಆಗುತ್ತೆ, ನಿಮ್ಮ ಮಕ್ಕಳಿಗೆ ಒಳ್ಳೆ ಬಿಸ್ನೆಸ್ ಆಗುತ್ತೆ, ನಿಮ್ಮ ಮಕ್ಕಳಿಗೆ ಒಳ್ಳೆ ಕೆಲಸ ಸಿಗುತ್ತೆ. ಯಾವುದೋ ರೀತಿಯ ದುಡ್ಡು ಹರಿದು ಬರ್ತಾನೇ ಹೋಗುತ್ತೆ. ಇದೇ ಅಷ್ಟಲಕ್ಷ್ಮಿ ಯಂತ್ರದ ಒಂದು ಪವರ್, ಗೊತ್ತಲ್ಲ. ಆಮೇಲೆ ಏನಪ್ಪ ಹಿಂಗೆ ಮನೆ ಕಟ್ಸ್ಬಿಟ್ಟಿದ್ಯಾ ಅಂದ ತಕ್ಷಣ ಬಂಗ್ಲೆ ಕಟ್ಸ್ಬಿಟ್ಟಿದ್ಯಾ ಗೃಹಪ್ರವೇಶಕ್ಕೆ ಬಂದು ಕೆಲವರು ಹೊಟ್ಟೆ ಕಿಚ್ಚಿಂದ ಹೇಳ್ತಾರೆ. ಅವಾಗ ಏನಂದರೆ ಸಾಲ ವಿಪರೀತ ಆಗಿಬಿಡ್ತದೆ, ಕೊನೆಗೆ ಮಾರುವಂಥ ಸಿಚುವೇಶನ್ ಬಂದಿದೆ. ಇದು ಜನರ ಕೆಟ್ಟ ಕಣ್ಣು ದೃಷ್ಟಿ ಅಂತ ಅಂತಾರೆ. ಈ ಒಂದು ದೋಷನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸರಳವಾದ ತಂತ್ರವನ್ನು ನಾನು ತಿಳಿಸ್ಕೊಡ್ತೀನಿ. ಮಾಡ್ಕೊಳ್ಳಿ, ಚೆನ್ನಾಗಾಗುತ್ತೆ, ಒಳ್ಳೆಯದಾಗುತ್ತೆ. ಏನು ಆ ತಂತ್ರ ಅಂತಂದರೆ ಏನಿಲ್ಲ, ಒಂದು ತೊಗರಿಬೇಳೆ ತೊಗೊಳ್ಳಿ. ತೊಗರಿಬೇಳೆ ಅಂದರೆ ಇಷ್ಟು ಗೊತ್ತಲ್ಲ. ಜೊತೆಗೆ ಲವಂಗ 5 ಲವಂಗವನ್ನು ತೊಗೊಳ್ಳಿ, 5 ಅಥವಾ 6 ತೊಗೊಳ್ಳಿ. ಎರಡನ್ನೂ ನೀವೇನು ಮಾಡಿದ್ದು ಕಪ್ಪು ಬಟ್ಟೆಯಲ್ಲಿ ಹಾಕಿ. ಕಪ್ಪು ಬಟ್ಟೆಯಲ್ಲಿ ಹಾಕಬೇಕಷ್ಟೇ, ಸರಳವಾದತ್ತು. 5 ಪೈಸೆ ಖರ್ಚು ಮಾಡಿ ಮನೆಯಲ್ಲೇ ಇರ್ತವೆ ಎಲ್ಲ. ಅದನ್ನು ಹಾಕಿ ಒಂದು ಕಪ್ಪು ಬಟ್ಟೆಯಲ್ಲಿ ಗಂಟು ಕಟ್ಟಿ, ಅಷ್ಟೇ ನೀವು ಮಾಡಬೇಕಾಗಿರೋದು. ನೀವು ದೃಷ್ಟಿ ತೊಗೊಳ್ಳಿ ಅಥವಾ ತೆಗೆಸ್ಕೊಳ್ಳಿ, ಎದುರಿಗೆ ಕೊಟ್ಟು ಹಿಂಗೆ ದೃಷ್ಟಿ ಹಿಂಗೆ ತೆಗೆಸ್ಕೊಳ್ಳಿ, ಮೇಲಿಂದ ಕೆಳಗಡೆಯಿಂದ 9 ಸರಿ, ಹಿಂಗೆ 9 ಸರಿ ಮತ್ತು ಹಿಂಗೆ. ಅದನ್ನು ನೀವು ಮಾಡಿಕೊಂಡು
ಒಂದು ಬಟ್ಲಲ್ಲಿ ಮಂಚದ ಕೆಳಗಡೆ ನೀವು ಮಲಗುವಂಥ ಜಾಗದಲ್ಲಿ ತಲೆ ಹತ್ರ ಎಲ್ಲರೂ ಮಂಚದ ಕೆಳಗಡೆ ಇಟ್ಬಿಡಿ. 3 ದಿನ ಅದು ಹಂಗೆ ಇರಲಿ, ತಲೆನೇ ಕೆಡಿಸ್ಕೊಬೇಡಿ. ಆಮೇಲೆ ನೀವೇನು ಮಾಡಿ ಅಂತ ಅದನ್ನು ತೊಗೊಂಡೋಗಿ 3 ದಾರಿ ಕೂಡೋ ಜಾಗದಲ್ಲಿ ಬಿಸಾಕಿ ಸಾಕು. ಎಂಥ ಕಣ್ಣು ದೃಷ್ಟಿ ಅದು ಸರ್ರ ಅಂತ ಹೇಳಿದ್ವಿ, ಕಣ್ಣು ದೃಷ್ಟಿ, ಕೆಟ್ಟ ದೃಷ್ಟಿ, ಜನರ ದೃಷ್ಟಿ, ನರದೃಷ್ಟಿ ಎಲ್ಲ ಹೊರಟೋಗ್ಬಿಡ್ತದೆ ಗೊತ್ತಲ್ಲ. ಅದು ಮಾಡ್ಕೊಳ್ಳಿ, ನಿಮ್ದು ಎಲ್ಲ ರೀತಿಯಂಥ ದೋಷಗಳು ಪರಿಹಾರ ಆಗುತ್ತೆ. ಜನರು ಏನೇನು ನಿಮ್ಮ ಮಾತಾಡಿರ್ತಾರೆ, ಹೊಗಳಿರ್ತಾರೆ, ಕೆಟ್ಟ ವಿಚಾರಗಳ ಅದೆಲ್ಲ ಹೊರಟೋಗ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಇದನ್ನು ಮಾಡ್ಕೊಳ್ಳಿ. ಜೊತೆಗೆ ಯಾರ್ಯಾರಿಗೆ ಕೆಟ್ಟ ಕಣ್ಣು ದೃಷ್ಟಿ ಬಿದ್ದೆಯೋ ಅವ್ರ ಹೆಸರನ್ನ ಟೈಪ್ ಮಾಡಿ ನೀವು ಓಂ ಗೌರಿ ವಲ್ಲಭಾಯ ನಮಃ ಅಂತ ಕಮೆಂಟ್ ಮಾಡಿ ನನ್ನ ಕಳಿಸಿ. ನಾನು ಇಲ್ಲಿ ನಿಮ್ಮ ಪರವಾಗಿ ಸಂಕಲ್ಪ ಮಾಡ್ತೀನಿ. ನೀವು ಅಲ್ಲಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದು ಆಗ್ತಾ ಬರುತ್ತೆ. ಜೊತೆಗೆ ಇದೇ ಭಾನುವಾರ ಈ ಸತ್ಸಂಗ ಕಾರ್ಯಕ್ರಮ ಇದೆ 5ರಿಂದ 7 ಗಂಟೆವರೆಗೂ. ಇದೇ 23ನೇ ತಾರೀಕು. ಎಲ್ಲರೂ ಕೂಡ ಅದು ಉಚಿತವಾಗಿರುತ್ತೆ, ನೀವು ಖಂಡಿತ ಬನ್ನಿ. ಅನೇಕ ವಿಚಾರಗಳನ್ನು ನಾನು ತಿಳಿಸ್ಕೊಡ್ತೀನಿ. ಜೊತೆಗೆ ಯಾರ್ಯಾರು ಸತ್ಸಂಗಕ್ಕೆ ಬರ್ತಿರೋ ಅವ್ರಿಗೆಲ್ಲ ನಾನು ಉಚಿತವಾಗಿ ಒಂದು ನಿಮ್ಮ ಕೆಟ್ಟ ಟೈಮ್ ಕಳೆಯುವಂಥ ಒಂದು ವಸ್ತುವನ್ನು ಕೊಡ್ತೀನಿ. ಅದನ್ನ ಇಟ್ಕೊಂಡ್ರೆ ಸಾಕು, ಗೊತ್ತಾಯ್ತಲ್ಲ, ನಿಮಗೆ ಪರಿಹಾರ. ಅದನ್ನು ಉಚಿತವಾಗಿ 5 ಗಂಟೆಯಿಂದ 7 ಗಂಟೆಗೆ ಬಂದಿರೋವಂಥವ್ರಿಗೂ ಮಾತ್ರ ಕೊಡ್ತೀನಿ ನಾನು. ಬೇರೆಯವ್ರಿಗೆಲ್ಲ ಬೇರೆ ಟೈಮಲ್ಲೆಲ್ಲ ಬಂದು, ಯಾಕಂದರೆ ನಿಮ್ಮ ಸಮಯ ಮೌಲ್ಯವಾದದ್ದು. ಜೊತೆಗೆ ನಿಮ್ಗೆ ಒಳ್ಳೆಯದಾಗಲಿ ಅಂತ ನಾನು ನನ್ನ ಸಮಯವನ್ನು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀನಿ. ಮತ್ತೆಲ್ಲ ಯಾವುದಾದ್ರೂ ಟೈಮಿಗೆ ಬಂದು ಕೊಡಿ ಅಂತಂದರೆ ಆಗಲ್ಲ, ಆ ವಸ್ತುವನ್ನು ಉಚಿತವಾಗಿ ಕೊಡ್ತೀನಿ. ನೀವು ಖಂಡಿತವಾಗೂ 5 ಗಂಟೆಯಿಂದ 7 ಗಂಟೆವರೆಗೂ ದಿವ್ಯ ಸತ್ಸಂಗ ಸುಧಾ ಇದೆ ನಮ್ಮ ಆಶ್ರಮದಲ್ಲೇ, ನಾಗರಬಾವಿ ನಮ್ಮೂರ ತಿಂಡಿ ಅಂತ ಇದೆ. ನೀವು ಖಂಡಿತವಾಗ್ಲೂ ಕೂಡ ಬನ್ನಿ, ಮಿಸ್ ಮಾಡಬೇಡಿ. 5 to 7 o'clock ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಯಿತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂದರೆ, ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಸಮಸ್ಯೆ ಇದ್ದರೂ ಕೂಡ, ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಖಂಡಿತ ನಿವಾರಣೆ ಆಗಿಬಿಡುತ್ತೆ ಗೊತ್ತಲ್ಲ. ಇನ್ನು ಭಾಳಷ್ಟು ಜನಕ್ಕೆ ಗುರುಗಳೇ ನಿಮಗೆ ಸಾಲ ಸೋಲ ಏನಿಲ್ಲ ಗುರುಗಳೇ, ಅದನ್ನು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಮನೆ ಕಟ್ಟೋಕ್ಕಾಗ್ತಾಯಿಲ್ಲ, ಮಕ್ಕಳಿಗೆ MBA ಅದು ಇದು ಮಾಡಬೇಕು ಅಂತಂದರೆ ಓದ್ಸೋಕ್ಕಾಗ್ತಾಯಿಲ್ಲ ಗುರುಗಳೇ. ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ನಾವು ಬುದ್ಧಿ ಹೇಳಿದೆ ಈ ಜೀವನದಲ್ಲಿ ಮುಂದೆ ಬಂದು ಅಂತ, ಅವ್ರು ಇವಾಗ ಚೆನ್ನಾಗಾಗ್ಬಿಟ್ಟು ಒಡವೆಗಳೆಲ್ಲ ಮಾಡಿಸ್ಕೊಂಡು ಫಾರಿನ್ ಟ್ರಿಪ್ಗೆಲ್ಲ ಹೋಗಿ ತುಂಬ ಚೆನ್ನಾಗಿದ್ದಾರೆ ಗುರುಗಳೇ. ಬಟ್ ನಾವಿನ್ನೂ ಹಂಗೆ ಇದ್ದೀವಿ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಂಥವ್ರಿಗೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೇಲಿ ಪ್ರತಿಷ್ಠಾಪನೆ ಮಾಡಿತ್ತು ಅಂತ 3 ಅಮಾವಾಸ್ಯೆ ಕಳೆದ 6 ತಿಂಗಳೊಳಗಡೆ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಅದು ಸಂಪೂರ್ಣವಾಗಿ ನಿವಾರಣೆ ಆಗೋದಲ್ಲಿ 2 ಮಾತಿಲ್ಲ. ಭಾಳಷ್ಟು ಜನ ಕರ್ಮ ಕಳೆದಿದ್ರೆ ಇದನ್ನು ಕೂಡ ತಗೊಳಕ್ಕಾಗೋದು, ಎಲ್ಲರೂ ಕೂಡ ತಗೊಳಕ್ಕಾಗೋದಿಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನಿಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮೇಲಾದ್ರೂ ಇಡ್ಬೋದು, ಬೀರಿನಲ್ಲಾದರೂ ಕೂಡ ಇಡ್ಬೋದು. ಇದು ಸಾಕ್ಷಾತ್, ಇದು ಮನೇಲಿ ಇತ್ತು ಅಂದರೆ ಸಾಕ್ಷಾತ್ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ 100% ನಿಮ್ಮ ಸಮಸ್ಯೆಗಳು ಬಗೆಹರದೇ ಹರಿಯುತ್ತೆ. ಇಲ್ಲಿ 2 ಮಾತಿಲ್ಲ. ನೀವು ಸಂಕಲ್ಪ ಮಾಡಿ, ನೀವು ತಗೊಳಕ್ಕಾಗ್ತಾಯಿಲ್ಲ 10 ಸಾರಿ ಸಂಕಲ್ಪ ಮಾಡಿ, 11ನೇ ಸಾರಿ ನಿಮ್ಮ ಮನೆ ಒಳಗಡೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಮನೆಯಲ್ಲಿರುತ್ತೆ. ತಲ ಹಣಕಾಸಿನ ಸಮಸ್ಯೆಗೆ ತಲೆನೇ ಕೆಡಿಸ್ಕೊಬಿಡಿ. ಏಕೈಕ ರಾಮಬಾಣ ಅಂದರೆ ಅದೇ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಅಥವಾ ಒಳ್ಳೆಯ ವ್ಯಕ್ತಿಗಳನ್ನು ನಿಮ್ಮ ಕಡೆಯನ್ನು ಕಳಿಸಿ ನಾನು ಅವ್ರಿಗೆ ಕೊಟ್ಟು ಕಳಿಸ್ತೀನಿ. ಅವರು ನಿಮಗೆ ನೇರವಾಗಿ ನಿಮಗೆ ಮನೆಯಿಂದ ತಲುಪಿಸ್ತಾರೆ. ಅಲ್ಲ, ವಿಶೇಷವಾದಂಥ ಒಂದು ಯಂತ್ರ ಅಷ್ಟಲಕ್ಷ್ಮಿ ಯಂತ್ರ. ಇದು ನಿಮ್ಮ ಎಲ್ಲ ಸಮಸ್ಯೆಗಳನ್ನು, ನಿಮ್ಮ ಹಣಕಾಸಿನ ಸಮಸ್ಯೆಗಳ ಫುಲ್ ಸ್ಟಾಪ್ ಇಡುವಂಥದ್ದು ಅದ್ಭುತವಾದಂಥ ಒಂದು ಯಂತ್ರ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಜೀವನವನ್ನು ಬದಲಾವಣೆ ಮಾಡಿಕೊಳ್ಳಿ. ನೀವು ಜೀವನದಲ್ಲಿ ಏಳಿಗೆ ಅನ್ನೋದು ಶ್ರೀಮಂತರಾಗಿ ಅಂತ ಹೇಳ್ತಾ ಇದ್ದೀವಿ. ಜೀವನದ ಸಮಸ್ಯೆಗೆ ವಿಶೇಷವಾದಂಥ ಕ್ಲಾಸನ್ನು ಅಟೆಂಡ್ ಮಾಡ್ತೀವಿ. ಯಂತ್ರ ಮಂತ್ರ ತಂತ್ರ ಮತ್ತು ಹಣಾಕರ್ಷಣೆ ಜನಾಕರ್ಷಣೆ ಶಿಬಿರ ಅಂತ ಕೂಡ ಮಾಡ್ತೀವಿ. ಇದು ಶನಿವಾರ ಮತ್ತು ಭಾನುವಾರ 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ. ಗೊತ್ತಲ್ಲ, ಎಂಥ ಸಮಸ್ಯೆ ನೀವು ಏನು ಅಂದ್ಕೊಂಡು ಬಂದಿರ್ತೀರೋ, ನಿಮ್ಮ ಕಾಯಿಲೆ ಕಸಲೆಗಳು ಅಲ್ಲೇ, ನಿಮಗೇನು ನೋವಿತ್ತು ಅಂದರೆ 5 ವರ್ಷ 6 ವರ್ಷದಿಂದ ಪೇನ್ ಇತ್ತು ಅಂದರೆ ಅಲ್ಲೇ ಹೊರಟೋಗ್ಬಿಡ್ತದೆ. ನೀವು ಜೀವನದ ಸಮಸ್ಯೆಗಳನ್ನು ಮಾಡ್ತೀವಿ. ನೀವು ಜೀವನದಲ್ಲಿ ನೆಮ್ಮದಿಯಾಗಿರ್ತೀರ, ಯಾವುದೇ ಕಾರಣಕ್ಕೂ ನಿಮ್ಗೆ ಹಸುವಾಗಲ್ಲ, ಬೆವರಾಗಲ್ಲ, ಸುಸ್ತಾಗಲ್ಲ, ನೀವು ಆರೋಗ್ಯವಾಗಿರ್ತೀರ. 100 ವರ್ಷ ಆಯುಸ್ಸು ತುಂಬ ಚೆನ್ನಾಗೈತೆ. ಆ ಒಂದು ಕಲೆಯನ್ನು ನಿಮಗೆ ಹೇಳ್ಕೊಡ್ತೀವಿ ಈ ಒಂದು ಶಿಬಿರದಲ್ಲಿ. ಗೊತ್ತಲ್ಲ, 3 ಕಾರಣಗಳಿಗೋಸ್ಕರ ನೀವು ಅಟೆಂಡ್ ಮಾಡಬೇಕು. ಒಂದು ಎಲ್ಲ ರೀತಿಯಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತು ಆ ಸಮಸ್ಯೆಗಳು ಬರದಂಥ ರೀತಿಯಲ್ಲಿ ತಡೆಯೋದಕ್ಕೆ, ಮತ್ತು ನಿಮಗೆ ಸಂಬಂಧಪಟ್ಟಂಥ ಅವರ ಸಮಸ್ಯೆಗಳಾದರೆ ಅವರ ಒಂದು ಸಮಸ್ಯೆನ ಬಗೆಹರಿಸ್ಕೋದಕ್ಕೋಸ್ಕರ ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ. ತುಂಬ ಚೆನ್ನಾಗಾಗುತ್ತೆ. ತುಂಬ ಯಾರ್ಯಾರು ಶಿಬಿರವನ್ನು ಅಟೆಂಡ್ ಮಾಡಿ ದೀಕ್ಷೆ ಕೊಡ್ತೀವಿ. ಮತ್ತು ಇದರಲ್ಲಿ ಏನಂತ ಯಾರ್ಯಾರು ಅಟೆಂಡ್ ಮಾಡಿದವರೆಲ್ಲ ಜ್ಞಾನಿಗಳಿಗೆ ಈಕ್ವಲ್ ಆಗ್ತೀರಾ.
ಮತ್ತು ಇವ್ರಿಗೂ ಅಷ್ಟೇ ಮುಟ್ಟು ಕಟ್ಟು ಚಟ್ಟಿ ಮಡಿ ಮೈಲಿಗೆ ಅಂಥದ್ದು ಏನೂ ಇಲ್ಲ. ಅಂಥ ಒಂದು ವಿಶೇಷವಾದ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಹೋಗ್ತೀರಾ ಈ ಒಂದು ಶಿಬಿರದಲ್ಲಿ ಅದಲ್ಲ. ಎಲ್ಲ ಸಮಸ್ಯೆಗಳನ್ನು ಕೂಡ ಮರೆತುಬಿಡಿ ಈ ಶಿಬಿರಕ್ಕೆ ಬರ್ತಾ ಇದ್ದೀರಾ ಅಂತಂದರೆ, ಇಲ್ಲಾಂದರೆ ಈ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಹೋಗ್ತೀರಾ ಗೊತ್ತಲ್ಲ. ಅದಕ್ಕೋಸ್ಕರ ಯಂತ್ರ ಮಂತ್ರ ತಂತ್ರ ಶಿಬಿರವನ್ನು ಅಟೆಂಡ್ ಮಾಡಿ ನಿಮ್ಮ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳಿಂದ ನೀವು ಹೊರಗಡೆ ಬನ್ನಿ ಅಲ್ಲ. ಇದು ವಿಶೇಷವಾದಂಥ ಒಂದು ಶಿಬಿರದ ವಿಚಾರ.